ಡಿವೈಎಫ್ಐ ರಾಜ್ಯ ಸಮ್ಮೇಳನದ ನಿಮಿತ್ತವಾಗಿ ದಾಂಡೇಲಿಯಲ್ಲಿ ಧ್ವಜಾರೋಹಣ. ಸಾಮರಸ್ಯ, ಉದ್ಯೋಗ ಹಾಗೂ ಘನತೆಯ ಬದುಕಿಗಾಗಿ ಎಂಬ ಘೋಷಣೆಯಡಿ ಡಿವೈಎಫ್ಐ 12ನೇ ರಾಜ್ಯ ಸಮ್ಮೇಳನವು 3 ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುತ್ತಿರುವುದರ ಭಾಗವಾಗಿ ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ದಾಂಡೇಲಿ ನಗರದಲ್ಲಿ ಡಿವೈಎಫ್ಐ ಶ್ವೇತ ಪತಾಕೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು, ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ ಎಂಬ ಘೋಷಣೆಯಡಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಹಾಗೂ ಮೂಲಭೂತ ಹಕ್ಕಿಗಾಗಿ ರಾಜ್ಯದಲ್ಲಿ ಯುವಜನರ ನಡುವೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಸುದೀರ್ಘವಾದ ಚಳುವಳಿಯನ್ನು ಕಟ್ಟುತ್ತಾ ಬಂದಿದೆ. ದೇಶದ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಾರ್ವಭೌಮತೆಗಾಗಿ ಹಾಗೂ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಮತ್ತು ಸಂಗಾತಿಗಳ ನೈಜ ವಾರಸುದಾರಿಕೆಯನ್ನು ಮುಂದುವರೆಸಿರುವ ಹೆಮ್ಮೆ ಡಿವೈಎಫ್ಐ ಸಂಘಟನೆಯದ್ದಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿ ಜಾತೀಯತೆ, ಕೋಮುವಾದ ಹಾಗೂ ಅನೈಕ್ಯತೆಗೆ ಎದುರಾಗಿ ದೇಶದ ಐಕ್ಯತೆ, ಸಮಗ್ರತೆ, ಸೌಹಾರ್ದತೆ, ಜಾತ್ಯತೀತತೆ ಮೌಲ್ಯಗಳ ರಕ್ಷಣೆಗಾಗಿ ಡಿವೈಎಫ್ಐ ಅಗಣಿತ ತ್ಯಾಗ, ಬಲಿದಾನಗಳ ಮೂಲಕ ನೈಜ ದೇಶಪ್ರೇಮಿ ಯುವಜನ ಸಂಘಟನೆಯಾಗಿದೆಯಲ್ಲದೆ ದೇಶದ ಯುವಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಉದ್ಯೋಗ, ಶಿಕ್ಷಣ, ಮೂಲಭೂತ ಹಕ್ಕಾಗಲು ಯುವಜನರ ಮಧ್ಯೆ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದೆ. ಪ್ರಸ್ತುತ ರಾಜ್ಯ, ದೇಶದಲ್ಲಿ ಯುವಜನರು ಉದ್ಯೋಗ ದೊರೆಯದೆ ನಿರುದ್ಯೋಗಿಗಳು ಹೆಚ್ಚಳವಾಗಲು ಸರ್ಕಾರಗಳ ನೀತಿಗಳು ನೇರ ಕಾರಣಗಳಾಗಿವೆ. ದೇಶದ ಬಹುದೊಡ್ಡ ಮಾನವ ಸಂಪನ್ಮೂಲವಾದ ಯುವಜನರ ನೈಜ ಸಮಸ್ಯೆಗಳನ್ನು ಮರೆಮಾಚಿ ಅವರನ್ನು ಜಾತಿ ಧರ್ಮಗಳ ವಿಷಯ ಮುಂದಿಟ್ಟುಕೊಂಡು ಭಾವನಾತ್ಮಕವಾಗಿ ಒಡೆದಾಳುವ ನೀತಿ ಅನುಸರಿಸುತ್ತಿದ್ದಾರೆ. ಇದೇ ತಿಂಗಳ 25, 26, 27ರಂದು ಸಾಮರಸ್ಯ, ಉದ್ಯೋಗ ಹಾಗೂ ಘನತೆಯ ಬದುಕಿಗಾಗಿ ಎಂಬ ಘೋಷಣೆಯಡಿ ಡಿವೈಎಫ್ಐ 12ನೇ ರಾಜ್ಯ ಸಮ್ಮೇಳನವು 3 ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುತ್ತಿದೆ. ಸಮ್ಮೇಳನವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಜ್ಯಸಭಾ ಸದಸ್ಯರು ಹಾಗೂ ಡಿವೈಎಫ್ಐ ಅಖಿಲ ಭಾರತ ಅಧ್ಯಕ್ಷರಾದ ಎ ರಹೀಂ, ಪ್ರಖ್ಯಾತ ಬಹುಭಾಷಾ ಚಲನಚಿತ್ರ ನಟರಾದ ಪ್ರಕಾಶ್ ರೈ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಯ್ದ ಯುವಜನ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ರಾಜ್ಯವು ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆಗಳನ್ನು ನಡೆಸಿ ನಿರ್ಣಯಗಳನ್ನು ಕೈಗೊಳ್ಳಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಸಲೀಂ ಸೈಯದ್, ಇಮ್ರಾನ್ ಖಾನ್, ಕಾಂತರಾಜ್, ಸೊಲೋಮಾನ್, ರತ್ನದೀಪ ಎನ್.ಎಂ, ಸಾದಿಕ್ ಮುಲ್ಲಾ, ಇರ್ಷಾದ್, ಆಸಿಫ್ ಮೊದಲಾದವರು ಉಪಸ್ಥಿತರಿದ್ದರು. ಇಡೀ ರಾಜ್ಯದಲ್ಲಿ ಇವತ್ತು ಧ್ವಜಾರೋಹಣ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ದಾಂಡೇಲಿ ನಗರದಲ್ಲಿ ಮತ್ತು ಜಿಲ್ಲೆಯ ವಿವಿಧ ಭಾಗದಲ್ಲಿ ಇವತ್ತು ಧ್ವಜಾರೋಹಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಧ್ವಜಾರೋಹಣೆ ಮಾಡುವ ಮುಖಾಂತರ ಇವತ್ತು ದೇಶದ ನಿರುದ್ಯೋಗ, ಉದ್ಯೋಗ ಸೃಷ್ಟಿ, ಕೋಮುವಾದ ಮತ್ತು ಜನರನ್ನು ಬಾಧಿಸುವಂಥ ಹಲವು ಸಮಸ್ಯೆಗಳ ಕುರಿತಂತೆ ರಾಜ್ಯ ಸಮ್ಮೇಳನದಲ್ಲಿ ಇವತ್ತು 3 ದಿನಗಳ ಕಾಲ ಮಂಗಳೂರಲ್ಲಿ ನಡೆಯುವಂಥ ಸಮ್ಮೇಳನದಲ್ಲಿ ಇವತ್ತು ಚರ್ಚೆಯನ್ನು ಕೈಗೊಳ್ಳುವ ಮುಖಾಂತರ ಇವತ್ತು ರಾಜ್ಯದಲ್ಲಿ ಯುವಜನ ಚಳುವಳಿಯನ್ನು ಬಲಿಷ್ಠಪಡಿಸಿ ಇವತ್ತು ನಾಡಿನ ಸಮಸ್ಯೆಗಳನ್ನು ನಿವಾರಣೆಗೆ ಒಂದು ಯುವಜನ ಚಳುವಳಿ ಒಂದು ಪರಿಣಾಮಕಾರಿಯಾದಂಥ ಹೋರಾಟಗಳನ್ನು ಮಾಡುವ ನಿಟ್ಟಿನಲ್ಲಿ ಯುವಜನ ಚಳುವಳಿಯನ್ನು ಕಟ್ಟಬೇಕು. ಡಿವೈಎಫ್ಐನ ಸಮ್ಮೇಳನವನ್ನು ಒಂದು ನಾಂದಿಯ ಆಡುವ ರೀತಿಯಲ್ಲಿ ಇವತ್ತು ಮಂಗಳೂರಂಥ ಪ್ರದೇಶದಲ್ಲಿ ನಡೀತಾ ಇದೆ. ಇದಕ್ಕೆ ಉದ್ಘಾಟಕರಾಗಿ ನಿಮಗೆಲ್ಲ ಗೊತ್ತಿದ್ದಂಗೆ ಜನನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಡಿವೈಎಫ್ಐನ ಆಲ್ ಇಂಡಿಯಾ ಅಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂಥ ಎ ರಹೀಂ ಅವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ CPM ಪಕ್ಷದ ರಾಷ್ಟ್ರ ಕಾರ್ಯದರ್ಶಿಗಳಾದಂಥ ಸೀತಾರಾಮ್ ಯೆಚೂರಿ ಅವರು ಕೂಡ ಈ ಸಮ್ಮೇಳನಕ್ಕೆ ಭಾಗವಹಿಸಿ ರ್ಯಾಲಿಗೆ ಭಾಗವಹಿಸಿ ಭಾಷಣವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಬಹು ಚಲನಚಿತ್ರ ನಟವಾಗಿರುವಂಥ ಪ್ರಕಾಶ್ ರಾಜ್ ಅವರು, ವಿಚಾರವಾದಿಗಳು ಪ್ರಕಾಶ್ ರಾಜ್ ಅವರು ಕೂಡ ಈ ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇದ್ದಾರೆ. ನಾಡಿನಂಥ ಯುವಜನ ಚಳವಳಿಯನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂಥ ಹೋರಾಟಗಳನ್ನು ರೂಪಿಸಲಿಕ್ಕೆ ನಿರ್ಣಯವನ್ನು ಕೈಗೊಳ್ಳಲಿಕ್ಕಿದ್ದೀವಿ. ಈಗಾಗಲೇ ಡಿವೈಎಫ್ಐ ತಮಗೆಲ್ಲ ಗೊತ್ತಿದ್ದಂಗೆ ಸ್ಥಳೀಯ ಪ್ರಶ್ನೆಗಳಿಟ್ಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ. ಅದು ಉದ್ಯೋಗದ ಪ್ರಶ್ನೆ ಇರ್ಬೋದು, ಭೂಮಿಯ ಪ್ರಶ್ನೆ ಇರ್ಬೋದು, ಜೊತೆಗೆ ಇನ್ನಿತರ ಹಲವಾರು ಪ್ರಶ್ನೆಗಳಿಟ್ಕೊಂಡು ಡಿವೈಎಫ್ಐ ಹೋರಾಟ ಮಾಡ್ತಾ ಇದೆ. ಆ ಡಿವೈಎಫ್ಐನ ಆಸೆ ಮತ್ತು ಪರಂಪರೆಯನ್ನು ಇದೇ ರೀತಿಯಲ್ಲಿ ಮುಂದೆ ಕೂಡ ಕೊಂಡೊಯ್ಯಬೇಕು. ಮತ್ತು ಡಿವೈಎಫ್ಐ ಕೇವಲ ಏನೋ ಡೆಲ್ಲಿಗೊಂದು ಯುವಜನ ಸಂಘಟನೆ ಅನ್ನುವಂಥ ರೀತಿಯಲ್ಲ,
DYFI ಸಂಘಟನೆಗೆ ಒಂದು ಇತಿಹಾಸ ಇದೆ. ಭಗತ್ ಸಿಂಗ್, ಸುಖದೇವ್, ಚಂದ್ರಶೇಖರ್ ಆಜಾದ್ ಅಂತವರ ಆಶಯಗಳನ್ನು ಇಟ್ಕೊಂಡು DYFI 1980ರಲ್ಲಿ ಲುಧಿಯಾನದಲ್ಲಿ ಹುಟ್ಟಂತಹ ಈ ಸಂಘಟನೆ ದೇಶದ ಬಲಿಷ್ಠ ಯುವಜನ ಸಂಘಟನೆ. ಆ ಸಂಘಟನೆಯನ್ನು ನಾವು ಬಲಿಷ್ಠಗೊಳಿಸುವಂಥ ರೀತಿಯಲ್ಲಿ ಇವತ್ತು ನಿರುದ್ಯೋಗದ ತಾಂಡವಾಡುತ್ತಿರುವಂಥ ನಮ್ಮ ದೇಶದಲ್ಲಿ